नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। ನಮ್ಮೂರು ಕನ್ನಳ್ಳಿ. ನಾವು 5 ವರ್ಷದಿಂದ ಇಷ್ಟಪಡತ್ತಿದ್ವಿ. ಬಟ್ ಮನೆಯಾಗ ಒಪ್ಪಿಸಿ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ವಿ. ದೊಡ್ಡವರು ಕೇಳಿದ್ರು, ಒಪ್ಪಿಲ್ಲ ಅಂತೇಳಿ ಸ್ವ ಇಚ್ಛೆಯಿಂದ ನಾನೇ ಅವನಿಗೆ ಹೇಳಿದ್ದು. ಅವ್ನು ಹೋಗಿ ಹುಬ್ಳಿ ಸ್ವಲ್ಪ ದೂರ ಯಾವ ಮಾಡೋದು ಅಲ್ಲಾಪುರ ಅಲ್ಲಿ ಒಂದು ದೇವಸ್ಥಾನದ ಮದುವೆ ಸಬ್ ರಿಜಿಸ್ಟ್ರಿ ಎಲ್ಲಿ ಬಿಜಾಪುರ ಮಾಡಿದ್ರೆ. ಈಗ ಇಲ್ಲಿ ಬಂದಿರಿ ನಿಮ್ಮ ಊರಿಗೆ ಹೊಳ್ಳೆ. ಹಾಂ, ಏನಾಗ್ತಾ ಇದೆ? ನಮ್ಮ ಮನ್ಯಾಗನು ನಾವು ಹುಡುಗನ ಕಡೆಯವರು ಫ್ರೆಂಡ್ ಸರ್ಕಲ್ ಅವರು ಫ್ಯಾಮಿಲಿಗೆ ಸ್ವಲ್ಪ ನಮ್ಮ ಮನೆಯಿಂದ ಭಯ ಹುಟ್ಸಾತಿದ್ದು. ಯಾರು ನಿಮ್ಮ ಅಣ್ಣವ್ರದು? ಅಣ್ಣ ಫ್ಯಾಮಿಲಿ. ನಿಮಗೇನಂತ ಇದ್ದಾರೆ? ನಮಗೇನಿಲ್ಲ, ಅವ್ನು ಬಿಟ್ಟರೆ ನನಗೆ ಇರೋದಾಗಲ್ಲ. ಸುಮ್ಮನೆ ನಮ್ಮಿಬ್ರಿಗೆ ನಾವು ಪೂರ್ತಿಯಾಗಿ ಬಿಟ್ಟರೆ ಸಾಕಷ್ಟು. ಆಯ್ತಮ್ಮ, ನಿಮಗೆ ಬೆದರಿಕೆ ಆಗ್ತಾ ಇದಾರ? ಏನೇನು ಮಾಡ್ತಾ ಇದಾರೆ? ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಅದು ನೀವು ಸ್ಟೇಷನ್ಗೆ ಹೇಳ್ಬೇಕಲ್ಲ ಮೇಜರ್ ಇದೆ ಅಂತ. ಏನಾಗ್ತದೆ ಹೇಳು ನಾನು. ಇವತ್ತಿಲ್ಲಿ ಇಲ್ಲಿ ಎದಕ್ಕೆ ಬಂದಿರಲಿ? ಎಸ್ ಪಿ ಸಾಹೇಬ್ರು ಹೇಳ್ರಿ. ಅದೇ ನಮ್ಮ ಹುಡುಗನ ಮನೆ ಕಡೆಯವ್ರದ್ದು ಫ್ರೆಂಡ್ ಸರ್ಕಲ್ಗೆ ಅವರಿಗೆ ಸ್ವಲ್ಪ ಭಯ ಹುಡ್ಸಾತರ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ, ಅದಕ್ಕೆ ಈ ಬೆದರಿಕೆ ಬೇಡ ಹಂಗೆ ಹಿಂಗೆ ಅಂತೇಳಿ ರಕ್ಷಣೆ ಪೊಲೀಸ್ ಸ್ಟೇಷನ್ ಅದೇ ನಮ್ಗೆ ರಕ್ಷಣೆ ಬೇಕಾಗೈತಿ. ನನ್ಗೆ ನನ್ನ ಗಂಡನ ಮನೆಯವರಿಗೂ ನಮ್ಮ ಫ್ರೆಂಡ್ ಸರ್ಕಲ್ಗೂ ಎಲ್ಲರಿಗೂ ರಕ್ಷಣೆ ಬೇಕು, ನಮ್ಮ ಫ್ಯಾಮಿಲಿ ಅಂತ. ನಿಮ್ಮ ಹೆಸರು? ಸುಪ್ರೀತಾ. ಹೆಸರು? ಮೂಡ್ಗಿ. ಅವ್ರ ಮನೇಲಿ ಯಾರೂ ಒಪ್ತಾ ಇಲ್ಲ. ಮನೇಲಿ ಎಲ್ಲನೂ ಹಿರಿಯರು ಎಲ್ಲರೂ ಕೇಳಿಸೋರು, ಎಲ್ಲ ಮಾಡಿದ್ರು ಏನು ಒಪ್ತಾ ಇಲ್ಲ. ಆ ಹುಡುಗಿನೇ ಸ್ವಚ್ಛೆ ಅಂತ, ನಾನು ಅವ್ರ ಹುಡುಗಿನ ಸ್ವಚ್ಛೆ ಅಂತ ಮದುವೆ ಆಗಿದ್ದೆವು. ಒಂದು ನೈಟ್ ಹುಬ್ಳಿ ದಾಟಿ ಯಲ್ಲಾಪುರ ಅಂತ ಊರೈತಿ, ಅಲ್ಲಿ ಹೋಗಿ ಸ್ಟೇ ಇದ್ದೆವು. ಮರುದಿನ ಸೋಮವಾರ ದಿನ ಮದುವೆ ಆದೇವ್ರಿ ಒಂದು ದೇವಸ್ಥಾನದಲ್ಲಿ. 16ನೇ ತಾರೀಕಿಗೆ ಏನದ ಇಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಮುಗಿಸ್ಕೊಂಡು ಮದುವೆ ಆದೇವ್ರಿ. ಮತ್ತು ಏನಾಗಿಸೋದು, ಇವಾಗ ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೆ ಏನದ ನೈಟ್ ಟೈಮ್ದಾಗ ಪೊಲೀಸರು ಅವ್ರಿಗೆ ಕಳಿಸಿದ್ರೆ ಹರೇಂಜ್ಮೆಂಟ್ ಮಾಡತ್ತಾರೆ ಪೊಲೀಸರು. ಹಾಂ, ಏನಂತ ಅದೇ ಅವ್ರಿಗೆ ಹಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಸ್ಟೇಷನ್ಗೆ ಬರ್ರಿ ಹಂಗೈತೆ ಹಿಂಗೈತೆ ಹೇಳ್ರಿ. ಮತ್ತೇನದ ವೆಹಿಕಲ್ಸ್ ಎಲ್ಲ ಒಂದು ಕಾರ್ ಅದೆಲ್ಲ ತೊಗೊಂಡೋಗ್ರಿ. ಯಾರೋ ಕಾರ್ ನಮ್ಮ ರಿಲೇಷನ್ದ್ರು, ನಮ್ಮ ಫ್ಯಾಮಿಲಿ ಅವ್ರದ್ದು ರೀ. ಯಾಕೆ ತೊಗೊಂಡೋಗ್ಯಾರ? ಅದೇ ರೀ, ಅವರು ಬರಲಿಲ್ಲ ಅಂತ ವೆಹಿಕಲ್ ತೊಗೊಂಡೋಗ್ಯಾರ. ಈಗೆಲ್ಲ ಅಜ್ಜಿ ಬರೋಕ್ಕೆ ಹಾಕ್ಲತ್ತಾರೆ. ಅವ್ರ ಸಲ ನಮ್ಮ ರಕ್ಷಣೆಗೋಸ್ಕರ ನಾವು ಇಲ್ಲಿ ಎಸ್ ಪಿ ಸರ್ ಸಮಸ್ಯೆ ಮಾಡತ್ತಾರೆ. ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರ ಅಣ್ಣ ಪೊಲೀಸರು ನಮ್ಮೂರಿನ ಬಿಟ್ರಿ. ಅವ್ರ ಅಣ್ಣ ಯಮನಪ್ಪ ಮುಡಿಯತ್ತದಾರಿ, ಅವ್ರೊಬ್ರು ರೀ ಗ್ರಾಮ ಪಂಚಾಯತಿ ಮೆಂಬರ್ ಅದಾರಿ ಅವರು ಅವ್ರಿ. ಅದಕ್ಕೆ ನಾವು ಶಾಸಕರು ಏನಾದ್ರು ಮಾಡ್ತಾ ಇದಾರೆ. ಶಾಸಕರು ಏನದ ಇವಾಗ ಸಬ್ ಆಫೀಸಿಗೆ ಏನದ ಅಷ್ಟೇ ಇಡು ಅಂತ ಹಂಗೆ ಹೇಳಿದಾರಂತ್ರಿ. ಯಾರಿಗೆ? ನಮ್ಮ ಅಶೋಕ್ ಮನೆಗಳು ಸಿಂಧಿ ತಾಲೂಕು. ಹಾಂ, ಪೊಲೀಸರಿಗೆ. ಹಾಂ ರೀ, ಅದ್ರ ಸಲುವಾಗಿ ಏನದ ನಮ್ಮ ಜೀವ ಬೆದರಿಕೆ ಆಗಿದ್ದ ಸಲುವಾಗಿ ನಾವು ಜೀವ ರಕ್ಷಣೆಗೆ ಇಲ್ಲಿ ಎಸ್ ಪಿ ಸರ್ ಹತ್ರ ಬಂದಿದ್ದೀವಿ. ಈ ಶಾಸಕರು ಯಾರಿಗೆ ಒತ್ತಡಾಕತ್ತಾರತ್ರಿ? ಸಬ್ ರಿಜಿಸ್ಟ್ರಿ ಆಫೀಸ್ದವ್ರಿ ಸರ್. ಅದು ಅಲ್ಲಿ ಗಂಟ ಮಾಡಕ್ಕೆ ಹೋಗ್ರಿ, ಇದು ಮಾಡೋಕ್ಕಾಗೋದು ಸ್ಟೇ ಇಡ ಅಂತ ಹೇಳತ್ತಾರೆ. ಶಾಸಕರಾಗಿ ನಿಮ್ಮ ವಿರುದ್ಧ ಇದು ಮಾಡತ್ತಾರ್ರಿ? ಅದ್ರಿ ಅವ್ರವ್ರ ಫ್ಯಾಮಿಲಿ ಅಂತ ಇದೈತ್ರಿ ಅವ್ರ ಸಲುವಾಗಿ. ಹುಡುಗಿರ ಕಡೆ ಹ್ಞೂ ರೀ, ಸಂಬಂಧಿಕರಲ್ರಿ, ಹಿಂಗೆ ಫ್ರೆಂಡ್ಶಿಪ್ ಟೈಪ್ ಹಿಂಗೆ ಸಪೋರ್ಟ್ ರೀ. ನಿಮ್ಮ ಮನ್ಯಾಗ ಒಪ್ಪಿಗೆ ಐತೆ? ಈಗ ನಮ್ಮ ಮನ್ಯಾಗ ಸಂಪೂರ್ಣ ಒಪ್ಪಿಗೆ ಐತ್ರಿ. ಏನು ಸಮಸ್ಯೆ ಇಲ್ರಿ. ಈ ಶಾಸಕರದ್ದು ನಿಮಗೆ ಮೇನ್ ಕಿರಿಕಿರಿ? ಹ್ಞೂ ರೀ, ಅವ್ರದ್ದು ರೀ. ಅವ್ರ ಫ್ಯಾಮಿಲಿ ಕಡೆಯಿಂದ ನೈಟ್ ಟೈಮಿಗೆಲ್ಲ ಫ್ಯಾಮಿಲಿ ನಮ್ಮ ಬರೋದ್ರಿ ಇದು ಮಾಡೋದು, ಸ್ಟೇಷನ್ ಬರ್ರಿ ಹಂಗೆ ಹಿಂಗೆ ಇದು ಮಾಡತ್ತಾರೆ.
ನಿಮ್ಮ ಹೆಸರು? ನನ್ನ ಹೆಸರು ಪರಮಾನಂದ ಬಗ್ಲಿಯವರು. ಸರ್ ನನ್ನ ಹೆಸರು ಗುರುನಾಥ್ ಬರಾದರ್ ಅಂತ. ನಮಗೀಗ ಈ ಪರಮಾನಂದ ಬಗಲಿಯವರು ಸ್ವಲ್ಪ ರಿಲೇಷನ್ ಆಗಬೇಕಾಗಿತ್ತು. ಅವ್ರಿಗೋಸ್ಕರ ನೀವು ಅಲ್ಲಿ ಕರ್ಕೊಂಡು ಹೋಗಿರಿ, ಇಲ್ಲಿ ಕರ್ಕೊಂಡು ಹೋಗಿರಿ, ನಿನ್ನ ಕಾರ್ ಒಳಗೆ ಕರ್ಕೊಂಡು ಹೋಗಿರಿ ಅಂತೇಳಿ ನಿನ್ನೆ ರಾತ್ರಿ ಸಿಬ್ಬಂದಿಯವರು ಬಂದು ಸ್ವಲ್ಪ ಈ ಥರ ಹೊಡೆದು ಮಾಡಿ ನಮಗೆ ಟಾರ್ಚರ್ ಮಾಡಿದ್ದಾರೆ. ಯಾವ ಸಿಬ್ಬಂದಿ? ಪೊಲೀಸ್ ಸಿಬ್ಬಂದಿಯವರು ಬಂದು ಮತ್ತೆ ಪ್ರೆಷರ್ ಹಾಕೋದ್ರಿಂದ ಅವ್ರ ಮನೆಯವ್ರ ಕಡೆಯಿಂದ ನೀನು ಹಂಗೆ ಕರ್ಕೊಂಡು ಹೋಗಿದ್ದೆ, ಹಿಂಗೆ ಕರ್ಕೊಂಡು ಹೋಗಿದ್ದೆ ಅಂತ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ. ನಾವು SP ಸರ್ ಹತ್ರ ಬರೋ ತನಕ ನಾವು ಸ್ವಲ್ಪ ಹೊರಗಡೆ ಇದ್ದೆವು. ಈಗ ಒಂದು ನಾನು ಶರಣಗೌಡ ಬರೋರು ಅಂತೇಳಿ ಬೀಟ್ ವೈಸು ಅವ್ರು ಭಾಳ ಟಾರ್ಚರ್ ಮಾಡ್ತಾ ಇದ್ದಾರೆ. ಸ್ಟೇಷನ್ಗೆ ಬಂದು ಭೇಟಿ ಆಗು ಅಂತ. ಕಾರ್ ಕರ್ಸ್ಕೊಂಡಾರೆ? ಹಾಂ, ಕಾರ್ ಕಸ್ಕೊಂಡು ನಿನ್ನೆ ನನ್ನ ಹತ್ರ ಚಾವಿ ಇಲ್ಲ ಅಂದ್ರೂ ನನ್ನ ಕಾರು ಟೂಯಿಂಗ್ ಮಾಡ್ಕೊಂಡು ಹೋಗಿ ಅದಕ್ಕೇನು FIR ಇಲ್ಲ, ಒಂದು ಕಾರಣ ಏನೂ ಇಲ್ಲ, ನನ್ನ ಕಾರ್ ಹೋಗಿ ಸ್ಟೇಷನ್ದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. PS ಅವ್ರು ಭೇಟಿಯಾಗಿದ್ದೀರಿ? PSS ಸರ್ ಭೇಟಿಯಾಗಿಲ್ಲ. ಈಗ ನಾವು ಅದೇ PSS ಸರ್ ಭೇಟಿಯಾಗಿ ಹೋಗ್ಬೇಕಂದ್ರೆ ಅವರು ಹೊಡಿತಾರೆ ಅಂತೇಳಿ ಭಯದಿಂದ ನಾವು SP ಸರ್ ಹತ್ರ ಬಂದಿದ್ದೀವಿ. ನಮ್ಮ ಮನೆಯವರಿಗೆಲ್ಲ ಒಳಗೆ ಹೋಗಿ ಚಾವಿ ಎಲ್ಲ ಹುಡುಕಾಡಿ ಪೊಲೀಸ್ ಸಿಬ್ಬಂದಿಯವರು ಬಸಣ್ಣ ಯಮನಪ್ಪ ಮೂಡಿಗೆಯವರಿಂದ ಅವರು ನಮ್ಮ ಮನೆಯಾಗೆಲ್ಲ ಒಳಗೆ ಹೋಗಿ ಹೆಣ್ಮಕ್ಳಿಗೆ, ನನ್ನ ಸಣ್ಣ ಒಂದು 2 ಮಕ್ಕಳು ಅದಾವೆ, 3 ವರ್ಷದಿಂದ ಒಂದು 5 ವರ್ಷದ್ದು, ಅವರಿಗೆಲ್ಲ ಟಾರ್ಚರ್ ಮಾಡಿ ನಿನ್ನೆ ರಾತ್ರಿ ಎಲ್ಲ ಹಲಕ ನಿಂದಿಸಿ ಸರ್ ಅವ್ರು ಬ್ಯೂಟಿ ವೈಸರು ಜೋಡಿ ಬಂದು ನನಗೂ ಟಾರ್ಚರ್ ಮಾಡಿ ಮನೆಯವರು ಟಾರ್ಚರ್ ಮಾಡಿ ನಮ್ಮ ಮನೆಯವ್ರಿಗೆ ಊರಾಗಿಲ್ಲ. ಅವ್ರ ಪಾಪ ಹೆದರ್ಕೊಂಡು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಮತ್ತೆ ಪೊಲೀಸರಿಗೆ ಯಾರು ಒತ್ತಡಾಕತ್ತಾರ? ಪೊಲೀಸರು ಶರಣಗೌಡ ಬರೋದಾರ ಅಂತೇಳಿ. ಅಲ್ಲ, ಅವ್ರಿಗೆ ಯಾರು ಒತ್ತಡಾಕತ್ತಾರ? ಇವ್ರು ಹುಡುಗಿಯವ್ರ ಕಡೆ ಮನೆಯಿಂದ ಇವರು ಒತ್ತಡ ಹಾಕ್ತಿದ್ದಾರೆ. ಇವನೇ ಕರ್ಕೊಂಡು ಹೋಗಿದ್ದಾನೆ, ಇವನೇ ಮಾಡಿದಾನೆ ಅಂತ. ಶಾಸಕರು ಅಶೋಕ್ ಮನುಗಳವರಿಂದ ಸ್ಟೇಷನ್ ಆರಿಫ್ ಸರ್ ಕಡೆಯಿಂದ ಒತ್ತಡ ಹಾಕ್ತಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ಸ್ಟೇಷನ್ ವೈಸ್ ಅವರು ಅಧಿಕಾರಿಗಳು ನಮಗೆ ಭಾಳ ಟಾರ್ಚರ್ ಮಾಡ್ತಿದ್ದಾರೆ. ಸ್ವಲ್ಪ ನಾವು ನ್ಯಾಯ ಬೇಕು, ನಾವು ಸ್ವಲ್ಪ ದುರ್ಕೊಂತೇನೆ. ಅವ್ರು ಬಡ ರೈತರು, ನಮ್ಗೆ ಯಾರು ಇಲ್ಲ, ಅದಕ್ಕೆ SP। अब तक के लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए TV22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।